ಅಬ್ಸಲ್ಯೂಟ್ ಕ್ವಾಲಿಟಿ ಅಬ್ಸಲ್ಯೂಟ್ ಪ್ರೈಸ್ ಅಂತ. ಇದು ಅಬ್ಸಲ್ಯೂಟ್ ಕಿಟ್ ಇಂದ ಮತ್ತೆ ನಮಗೆ 13 ಕ್ರೀಮ್ಸ್ ಬರುತ್ತೆ ಇದರಿಂದ. ಸೊ ಇದರಿಂದ ಟೋಟಲಿ ಇದರ ಹೆಸರು ಏನಂದ್ರೆ ನಮಗೆ ಕೊರಿಯನ್ ಸೆಲೆಬ್ರಿಟಿ ಗ್ಲಾಸಿ ಸ್ಕಿನ್ ಅಂತ, ಗ್ಲಾಸಿ ಸ್ಕಿನ್ ಫೇಶಿಯಲ್ ಅಂತ ನಾವು ಇದಕ್ಕೆ ಹೆಸರಿಟ್ಕೊಂಡಿದೀವಿ ನಾವು. ಸೊ ಯಾವ ರೀತಿ ಸೆಲೆಬ್ರಿಟೀಸ್ ಎಲ್ಲ ಯೂಸ್ ಮಾಡಿದ್ರೆ ನಮ್ಗೆ ಯಾವ ತರ ಫೇಸ್ ಮೇಲೆ ಗ್ಲೋ ಬರುತ್ತೆ ಮತ್ತೆ ಯಾವ ತರ ರಿಸಲ್ಟ್ಸ್ ಬರುತ್ತೆ ಅನ್ನೋದು ಒಂದೊಂದರಲ್ಲಿ ನಾವು ನೋಡ್ಬೋದು. ಇದರಲ್ಲಿ ಬಂದ್ಬಿಟ್ಟು ನಮಗೆ ಫಸ್ಟ್ ಇವಾಗ ಫೇಶಿಯಲ್ ಎಲ್ಲ ಮಾಡಿಸ್ತಿರ್ತೀವಲ್ವ ನಾವು ಬ್ಯೂಟಿ ಪಾರ್ಲರ್ ಅಲ್ಲಿ, ಅದರಲ್ಲಿ 4 ಕ್ರೀಮ್ ಬರುತ್ತೆ. ಅದರಲ್ಲಿ ಫಸ್ಟ್ ಒಂದು ಈವ್ನಿಂಗ್ ಕೇರ್ ಸೆಟ್ ಅಂತ ಬರುತ್ತೆ, ಅದರಲ್ಲಿ 4 ಕ್ರೀಮ್ಸ್. ಅದರಲ್ಲಿ ನಮಗೆ ಫಸ್ಟ್ ಕ್ರೀಮ್ ನಾವು ಯೂಸ್ ಮಾಡಬೇಕಾಗಿರೋಂತಹ ಕ್ರೀಮು ಡೀಪ್ ಕ್ಲೆನ್ಸರ್ ಅಂತ ಸ್ಟಾರ್ಟ್ ಮಾಡ್ತಾರೆ ಮೇಡಮ್ ಅವರು. ಸೊ ಯಾವ ತರ ಮಸಾಜ್ ಕೊಡಬೇಕು ಏನು ಅನ್ನೋದು ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಅವ್ರು ಮಾಡ್ತಾರೆ ನೋಡಿ. ಇವಾಗ ಇದು ಡೀಪ್ ಕ್ಲೆನ್ಸರ್, ಇದೇನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಈಗ ನಮ್ದ್ರಲ್ಲಿ ನಾವು ಅದರ್ ಕ್ರೀಮ್ಸ್ ಎಲ್ಲ ಯೂಸ್ ಮಾಡಿರ್ತೀವಿ. ಸೊ ಈ ಕ್ರೀಮ್ಸ್ ಎಲ್ಲ ಅದರ್ ಕ್ರೀಮ್ಸ್ ಅಂದ್ರೆ ನಮಗೆ ಕೆಮಿಕಲ್ ಕ್ರೀಮ್ಸ್ ಎಲ್ಲ ಯೂಸ್ ಮಾಡೋದ್ರಿಂದ ನಮ್ಮ ಫೇಸ್ ಮೇಲೆ ಒಂದು ಪ್ಲಾಸ್ಟಿಕ್ ಲೇಯರ್ ತರ ಯೂಸ್ ಆಗಿರುತ್ತೆ. ಸೊ ಯೂಸ್ ಆಗಿರೋದು ಅದನ್ನ ಯಾವ ತರ ತೆಗಿಬೇಕು ಅನ್ನೋದು ನೀಟಾಗಿ ತೆಗಿಯೋ ಕೆಲಸ ಈ ಒಂದು ಡೀಪ್ ಕ್ಲೆನ್ಸರ್ ಮಾಡಿಕೊಡುತ್ತೆ ನಮಗೆ. ಸೊ ಎಷ್ಟು ಕ್ವಾಂಟಿಟಿ ತಗೋಬೇಕು ಅನ್ನೋದು ಮೇಡಮ್ ಅವ್ರು ತೋರಿಸ್ಕೊಡ್ತಾರೆ ನೋಡಿ. ಒಂದಷ್ಟು ಕ್ವಾಂಟಿಟಿ ತಗೋಬೇಕು. ಹೌದು, ಬಿಫೋರ್ ಫೋಟೋ ಯಾರಾದ್ರೂ ತಗೋಬೇಕಂದ್ರೆ ತಗೋಬಹುದು. ಅದು ಮಾಡಿದ್ಮೇಲೆ ತುಂಬಾ ಡಿಫ್ರೆನ್ಸ್ ಗೊತ್ತಾಗುತ್ತೆ ನಿಮಗೆ. ಮತ್ತೆ ನಾವು ಬಂದ್ಬಿಟ್ಟು ಏನಾದ್ರೂ ಮೇಕಪ್ ಮಾಡಿರ್ತೀವಲ್ಲ, ಸೊ ಆ ಮೇಕಪ್ ನಾವು ರಿಮೂವ್ ಮಾಡ್ಬೇಕಾದ್ರೂ ಇದನ್ನ ಯೂಸ್ ಮಾಡ್ಬೋದು. ಇದರಲ್ಲಿ ಹೇಳ್ತಾರೆ ಜಾಸ್ತಿ ಹಾರ್ಡ್ ಮಸಾಜ್ ಎಲ್ಲ ಕೊಡಬಾರ್ದು ಅಂತ. ನಮಗೆ ಲಾಸ್ಟ್ ಟೈಮು ಪರ್ಕ್ ಮೇಡಮ್ ಮತ್ತೆ ಲೀ ಮೇಡಮ್ ಅಂತೆಲ್ಲ ಬಂದಿದ್ರಲ್ವಾ ಕೊರಿಯನ್ ಇಂದ. ಸೊ ಅವ್ರು ಏನ್ ಹೇಳ್ತಾರೆ, ಹಾರ್ಡ್ ಮಸಾಜ್ ಎಲ್ಲ ಕೊಡಬಾರ್ದು, ಲೈಟ್ ಆಗಿ ಜೆಂಟಿಲ್ ಮಸಾಜ್ ಸ್ಲೋ ಆಗಿ ಮೂವ್ ಮಾಡ್ತಾ ನಾವು ಅಪ್ಲೈ ಮಾಡ್ಬೇಕಂತ ಹೇಳ್ತಾರೆ. ಸೊ ಲೈಟ್ ಆಗೇ ಕೊಡ್ತಾರೆ ಮಸಾಜ್. ಇದು ಉಜ್ಜೋದೆಲ್ಲ ಏನು ಇಲ್ಲ ಅದರಲ್ಲಿ. ಆಯಿಲ್ ಎಲ್ಲ ರಿಲೀಸ್ ಆಗಿದೆ, ಕ್ಲೆನ್ಸ್ ಆಗಿದೆ ಅಂತ ಅರ್ಥ. ಈ ಪೋರ್ಸ್ ಎಲ್ಲ ಕ್ಲಾಗ್ ಆಗಿರುತ್ತಲ್ಲ, ಅಲ್ಲಿಂದ ಇಂಪ್ಯೂರಿಟೀಸ್ನೆಲ್ಲ ಕ್ಲೀನ್ ಮಾಡುತ್ತೆ ಈ ಸ್ಟೆಪ್ಪಲ್ಲಿ. ಡಸ್ಟ್ ಆಗಿರ್ಬೋದು ಎಲ್ಲ ಈ ಸ್ಟೆಪ್ಪಲ್ಲಿ ಇದು ಆ್ಯಕ್ಚುಲಿ ನಮ್ಮದ್ರಲ್ಲಿ ಸೆಲಾಕ್ಟಿವೇಟ್ ಕ್ರೀಮ್ಸ್ ಅಂತೀವಿ ನಾವು. ಈ ಎಲ್ಲ ಪ್ರಾಡಕ್ಟ್ಸ್ನ ಸೆಲಾಕ್ಟಿವೇಟ್. ಇದರಲ್ಲಿ ಕ್ಯಾರೆಟ್ ಎಕ್ಸ್ಟ್ರಾಕ್ಟ್ ಯೂಸ್ ಮಾಡಿರ್ತಾರೆ, ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಯೂಸ್ ಮಾಡಿರ್ತಾರೆ. ಸೊ ಅದರಿಂದ ನಮಗೆ ಸ್ಕಿನ್ ಗ್ಲಾಸಿ ಲುಕ್ ಬರುತ್ತೆ. ಸೊ ಮಸಾಜ್ ಆಯಿತು, ಫಸ್ಟ್ ಸ್ಟೆಪ್ ಮುಗಿದಿದೆ. ಯಾವುದೇ ಕಾರಣಕ್ಕೂ ನಾವು ಕ್ಲಾತ್ ಯೂಸ್ ಮಾಡಬಾರ್ದು. ಎಸ್ಪೆಷಲಿ ನಮ್ಮ ಒಂದು ಫೇಶಿಯಲಲ್ಲಿ ಟಿಶ್ಯೂ ಯೂಸ್ ಮಾಡಿದ್ರೆ ಒಳ್ಳೇದಂತ ಹೇಳಿದ್ದಾರೆ. ಸೊ ಟಿಶ್ಯೂ ಯೂಸ್ ಮಾಡೋದ್ರಿಂದ ಇನ್ನೂ ಒಳ್ಳೆ ಗ್ಲೋ ಬರುತ್ತೆ. ಇದು ಫುಲ್ಲು ವೈಪ್ ಮಾಡ್ಕೊಂಡಿರುತ್ತೆ, ಜಸ್ಟ್ ಪ್ರೆಸ್ ಮಾಡಬೇಕು, ಉಜ್ಜೋಕ್ಕೆಲ್ಲ ಹೋಗಬಾರ್ದು. ಮೇಡಮ್ ಮಂಜು ಕಚ್ಚಾಯ ಅಲ್ಲಿ ಚೇರ್ ಮಾಡಿ.
ಸೆಕೆಂಡ್ ಸೆಕೆಂಡ್ ಕ್ರೀಮ್ ಬಂದ್ಬಿಟ್ಟು ನಮಗೆ ಫೋಮ್ ಕ್ಲೆನ್ಸರ್ ಅಂತ ಬರುತ್ತೆ.